ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಕೇಶನ್ ಅಂತ ಹೋಗ್ತೀರಾ, ಅನ್ಲಿಮಿಟೆಡ್ ಫುಡ್ ಇರುತ್ತೆ. ಏನ್ ಮಾಡಬೇಕು? ವೆಯ್ಟ್ ಗೇನ್ ಅವಾಯ್ಡ್ ಮಾಡೋದು ಹೇಗೆ? ವೆಕೇಶನ್ ಅಂದ್ರೆ ಏನ್ ಗೊತ್ತಾ? ಈಟ್ ಎನಿಥಿಂಗ್ ಎನಿ ಟೈಮ್ ವಿತೌಟ್ ಗಿಲ್ಟ್. ಬಫೇಸ್, ಡೆಸರ್ಟ್, ಜಂಕ್, ಲೇಟ್ ನೈಟ್ ಫುಡ್. ವೆಕೇಶನ್ಗೆ ಹೋದ್ಮೇಲೆ ಡಯಟ್ ಎಲ್ಲ ಬಾಯ್ ಬಾಯ್. ಬಟ್ 3-4 ದಿನದ ನಂತರ ಬೆಲ್ಲಿ ಬ್ಲೋಟಿಂಗ್, ವೇಟ್ ಇನ್ಕ್ರೀಸ್, ಲೇಸಿನೆಸ್, ಅದರಿಂದ ಝೀರೋ ಮೋಟಿವೇಶನ್. ಅವಾಗ ಒಂದು ಫೀಲಿಂಗ್ ಬರುತ್ತೆ, ಏನ್ ಮಾಡ್ಬಿಟ್ಟೆ ನಾನು. ಈ ಕ್ವಶನ್ ಏನಂದ್ರೆ, ವೆಕೇಶನ್ ಎಂಜಾಯ್ ಮಾಡಬೇಕು, ಆದ್ರೆ ಕಂಟ್ರೋಲ್ ಹೇಗಿರ್ಬೇಕು? ವಿಡಿಯೋ ಲಾಸ್ಟ್ ವರ್ಗು ನೋಡಿ, ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗೆ ಫುಡ್ ತಿನ್ಕೊಂಡು ವೆಯ್ಟ್ ಗೇನ್ ನ ಕಂಟ್ರೋಲ್ ಮಾಡ್ಬೇಕಂತ ಹೇಳ್ತೀನಿ. ವೆಕೇಶನ್ ಅಲ್ಲಿ ಓವರ್ ಈಟಿಂಗ್ ನಾರ್ಮಲ್. ಯಾಕೆ? ನ್ಯೂ ಪ್ಲೇಸ್, ನ್ಯೂ ಫುಡ್ ಟ್ರೈ ಮಾಡ್ಬೇಕು. ಬಫೆ, ಮನಿ ವರ್ತ್ ಮೈಂಡ್ ಸೆಟ್. ದುಡ್ಡು ಕೊಟ್ಟಿದೀವಿ, ನಮ್ಗೆ ಆಗಿಲ್ಲ ಅಂದ್ರೂ ಚೆನ್ನಾಗಿ ತಿನ್ಬಿಡ್ಬೇಕು. ನೋ ರೋಟೀನ್, ರ್ಯಾಂಡಮ್ ಆಗಿ ಹೆಂಗಂದ್ರೆ ಹಂಗೆ ತಿನ್ಬಿಡೋದು. ಎಮೋಷನಲ್ ಈಟಿಂಗ್, ಹ್ಯಾಪಿ ಮತ್ತೆ ರಿಲ್ಯಾಕ್ಸ್ ಆಗಿರ್ತೀವಿ, ಜಾಸ್ತಿ ತಿನ್ಬಿಡ್ತೀವಿ. ಪ್ಲಸ್ ಬ್ರೈನ್ ಥಿಂಕ್ ಹೇಗ್ ಮಾಡುತ್ತೆ ಅಂದ್ರೆ, ಇದು ನಮ್ ಫ್ರೀಡಮ್ ಟೈಮು, ಸೊ ಕಂಟ್ರೋಲ್ ಅನ್ನೋದು ಆಟೋಮೆಟಿಕ್ ಆಗಿ ರಿಲೀಸ್ ಆಗುತ್ತೆ. ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದ್ರೆ, ಜನ ತಿಳ್ಕೊಳ್ಳೋದೇನ್ ಗೊತ್ತಾ? ವೆಕೇಶನ್ ಇದೆ, ಚೆನ್ನಾಗಿ ತಿನ್ಬಿಡೋಣ. ಮಾರ್ನಿಂಗ್ ಹೆವಿ, ಆಫ್ಟರ್ನೂನ್ ಹೆವಿ, ಸಂಜೆ ಹೆವಿ, ನೈಟ್ ಹೆವಿ, ಝೀರೋ ಮೂವ್ಮೆಂಟ್. ರಿಸಲ್ಟ್ ಏನ್ ಹೇಳಿ? ಬ್ಲೋಟಿಂಗ್, ವಾಟರ್ ರಿಟೆನ್ಷನ್, ವೇಟ್ ಗೇನ್. ಜ್ಞಾಪನ ಇಟ್ಕೊಳ್ಳಿ, ಎಂಜಾಯ್ಮೆಂಟ್ ಅಂದ್ರೆ ಓವರ್ ಈಟಿಂಗ್ ಅಲ್ಲ. ಬಟ್ ಗುಡ್ ನ್ಯೂಸ್ ಏನಂದ್ರೆ, ನೀವು ಎಂಜಾಯ್ ಮಾಡ್ಬೋದು, ಜೊತೆಗೆ ವೇಟ್ ಗೇನ್ ನ ಅವಾಯ್ಡು ಮಾಡ್ಬೋದು. ಹೇಗೆ ಅಂತ ನೋಡೋಣ. 1 ಮೀಲ್ ರೂಲ್. ಡೇ ಅಲ್ಲಿ 1 ಮೀಲ್ ಫುಲ್ ಎಂಜಾಯ್ ಮಾಡಿ, ಎಷ್ಟು ಬೇಕೋ ಅಷ್ಟು ತಿಂದ್ಬಿಡಿ. ರಿಮೈನಿಂಗ್ ಮೀಲ್ಸ್ ಲೈಟ್ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಲಂಚ್ ಹೆವಿ ಇದ್ರೆ ಡಿನ್ನರ್ ಲೈಟ್ ಮಾಡಿ. ಡಿನ್ನರ್ ಹೆವಿ ಇದ್ರೆ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಸಿಂಪಲ್ ಇಟ್ಕೊಳ್ಳಿ. ಸೆಕೆಂಡ್ ಪ್ರಿಕಾಷನ್ ಏನ್ ಗೊತ್ತಾ? ಪ್ರೋಟೀನ್ ಫಸ್ಟ್. ಮೀಲ್ ಸ್ಟಾರ್ಟ್ ಮಾಡಿ, ಬಟ್ ಪ್ರೋಟೀನ್ ಇಂದ. ಚಿಕನ್ ಆಗ್ಲಿ, ಎಗ್ ಆಗ್ಲಿ, ದಾಲ್ ಆಗ್ಲಿ, ಪನ್ನೀರ್ ಆಗ್ಲಿ, ಇದು ನಿಮ್ಮ ಸ್ಟಾರ್ಟರ್ ಆಗ್ಲಿ. ಯಾಕೆ ಗೊತ್ತಾ? ಪ್ರೋಟೀನ್ ಹೆಲ್ಪ್ ಮಾಡತ್ತೆ ಫುಲ್ ಫೀಲ್ ಆಗಕ್ಕೆ, ಓವರ್ ಈಟಿಂಗ್ ಅವಾಯ್ಡ್ ಮಾಡಕ್ಕೆ. ಥರ್ಡ್ ಪ್ರಿಕಾಷನ್ ಏನ್ ಗೊತ್ತಾ? ವಾಕ್ ಆಫ್ಟರ್ ಮೀಲ್ಸ್. ಹೆವಿ ಮೀಲ್ ಆದ್ಮೇಲೆ 15 to 20 ಮಿನಿಟ್ಸ್ ವಾಕ್ ಮಾಡಿ. ಅದ್ರ ಬೆನಿಫಿಟ್ಸ್ ಏನ್ ಹೇಳಿ? ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಫಾಸ್ಟ್ ಸ್ಟೋರೇಜ್ ಕಡಿಮೆ ಆಗುತ್ತೆ, ಬ್ಲೋಟಿಂಗ್ ಕಡಿಮೆ ಆಗುತ್ತೆ. ಸ್ಟೆಪ್ 4, ಹೈಡ್ರೇಷನ್. ವೆಕೇಶನ್ ಅಲ್ಲಿ ವಾಟರ್ ಕಡಿಮೆ ಆಗುತ್ತೆ, ಬಟ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕೋಕೋನಟ್ ವಾಟರ್ ಆಗಲಿ, ಲೆಮನ್ ವಾಟರ್ ಆಗಲಿ ಚೆನ್ನಾಗಿ ಕುಡಿತಾ ಇರಿ. ಇದು ನಿಮ್ಮ ಕ್ರೇವಿಂಗ್ಸ್ ಕಂಟ್ರೋಲ್ಗೆ ಮತ್ತೆ ಬ್ಲೋಟಿಂಗ್ ಕಂಟ್ರೋಲ್ಗೆ ಹೆಲ್ಪ್ ಮಾಡುತ್ತೆ. ಸ್ಟೆಪ್ 5, ಒಂದ್ಸರಿ ತಿನ್ಬಿಟ್ಟು ನೆಕ್ಸ್ಟ್ ಮೀಲ್ನ ಸ್ಕಿಪ್ ಮಾಡಕ್ಕೆ, ಅಂದ್ರೆ 0 ಕ್ಯಾಲೋರಿ ಇಡಕ್ಕೆ ಹೋಗ್ಬೇಡಿ. ಸಖತ್ ಜನ ಏನ್ ಥಿಂಕ್ ಮಾಡ್ತಾರೆ ಗೊತ್ತಾ? ನೈಟ್ ಹೆವಿ ತಿನ್ಬೇಕು, ಮಾರ್ನಿಂಗ್ ಸ್ಕಿಪ್ ಮಾಡ್ಬೇಡ. ರಾಂಗ್. ದೆನ್ ಓವರ್ ಈಟಿಂಗ್ ಡಬಲ್ ತ್ರಿಬಲ್ ಆಗುತ್ತೆ. ಇನ್ಸ್ಟೆಡ್ ಬ್ಯಾಲೆನ್ಸ್ ಆಗಿ ತಿನ್ನಿ ಥ್ರೂ ಔಟ್ ದ ಡೇ. ಸ್ಟೆಪ್ 6 ಏನ್ ಗೊತ್ತಾ? 80-20 ರೂಲ್. 80% ಹೆಲ್ದಿ ಫುಡ್, 20% ಫನ್ ಫುಡ್. ಅವಾಗ ಸಸ್ಟೈನಬಲ್ ಆಗಿರುತ್ತೆ ವೆಯ್ಟ್. ಒಂದು ಸಿಂಪಲ್ ಮೈಂಡ್ ಸೆಟ್ ಚೇಂಜ್ ನಿಮ್ಮ ಎಂಟೈರ್ ವೆಕೇಶನ್ ಚೇಂಜ್ ಮಾಡುತ್ತೆ. ಸುಮ್ಮನೆ ಯೋಚನೆ ಮಾಡಿದ್ರೆ ಎಲ್ಲ ತಿನ್ಬಿಡ್ಬೇಕು, ಹೆಂಗಾದ್ರೆ ಹೆಂಗ್ ತಿನ್ಬಿಡ್ಬೇಕಂತ, ಅದ್ರ ಬದಲು ಎಲ್ಲದನ್ನು ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ, ಬಟ್ ಓವರ್ ಈಟಿಂಗ್ ನ ಕಂಟ್ರೋಲ್ ಮಾಡಿ. ಇದನ್ನೇ ಮೈಂಡ್ ಹಂಗರ್ ಅಂತ ಕರೆಯೋದು. ನೋಡಿದ್ರೆ ಬಫೆಲಿ ಕಡಿಮೆ ಅಂದ್ರೆ 20-30 ಐಟಮ್ ಇರುತ್ತೆ, ಎಲ್ಲ ಕಲರ್ಫುಲ್ ಆಗಿರುತ್ತೆ, ಜಾಸ್ತಿ ಇರುತ್ತೆ. ಮೈಂಡ್ ಏನ್ ಹೇಳುತ್ತೆ? ಚೆನ್ನಾಗಿ ತಿನ್ಬಿಡು, ನಾಳೆ ನೋಡ್ಕೊಳ್ಳೋಣ ಅಂತ. ಬಟ್ ನಾಳೆ ನಿಮ್ಮ ಮೈಂಡ್ ನೋಡ್ಕೊಳ್ಳಲ್ಲ. ಗಟ್ ಕತೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿರೋದು. ಬೆಳಗ್ಗೆ ಎದ್ದು ವಾಶ್ರೂಮ್ ಅಲ್ಲಿ ಒಂದು ದೊಡ್ಡ ವಾರೆ ಮಾಡ್ತೀರಾ. ಅದಕ್ಕೆ ಹೇಳ್ತಿರೋದು, ಫುಡ್ ಎಂಜಾಯ್ ಮಾಡೋದ್ರ ಜೊತೆ ನಿಮ್ಮ ಬಾಡಿನ ರೆಸ್ಪೆಕ್ಟ್ ಮಾಡಿ. ವೆಕೇಶನ್ ಅಂದ್ರೆ ಮೆಮೊರೀಸ್, ಬರೀ ಫುಡ್ ಈಟಿಂಗ್ ಅಲ್ಲ. ಸೊ ವೆಕೇಶನ್ ನ ಎಂಜಾಯ್ ಮಾಡಬೇಕು, ಗಿಲ್ಟ್ ಇಲ್ಲದೆ. ಬಾಡಿನ ಪನಿಷ್ ಮಾಡದೆ ಬ್ಯಾಲೆನ್ಸ್ ಇಡಿ. ಎಂಜಾಯ್ಮೆಂಟ್ ಕೂಡ ಬೇಕು, ಹೆಲ್ತ್ ಕೂಡ ಬೇಕು, ಚೆನ್ನಾಗಿ ತಿನ್ಲೂಬೇಕು. ಅದಕ್ಕೆ ವೆಕೇಶನ್ ನ ಸ್ಮಾರ್ಟ್ ವೆಕೇಶನ್ ಆಗಿ ಮಾಡ್ಕೊಂಡು ಸ್ಮಾರ್ಟ್ ಈಟಿಂಗ್ ಮಾಡಿ. ಅಂದ್ರೆ 1 ಟೈಮ್ ಚೆನ್ನಾಗಿ ತಿನ್ಬೇಕು, ಇನ್ 2 ಟೈಮ್ ಬ್ಯಾಲೆನ್ಸ್ ಇಡಬೇಕು. ನೆಕ್ಸ್ಟ್ ಟೈಮ್ ನಿಮ್ಮ ವೆಕೇಶನ್ ನಲ್ಲಿ ಈ ರೂಲ್ ನ ಮಿಸ್ ಮಾಡದೆ ಫಾಲೋ ಮಾಡಿ. ಇನ್ ಕೇಸ್ ನೀವು ಫಾಲೋ ಮಾಡ್ತಿದ್ರೆ ಆಲ್ರೆಡಿ, ಕಮೆಂಟ್ ಮಾಡಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.